ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಕೋರ್ಟ್ ಮೆಟ್ಟಿಲೇರೋ ಫ್ರೆಂಡ್ಸ್ ಲಿಸ್ಟ್ ನಾಳೆ ಫೈನಲ್ ಆಗುತ್ತಾ? ನ್ಯಾಯಾಲಯಕ್ಕೆ ಎಡತಾಕಲಿರೋ ಮತ್ತಷ್ಟು ಸಚಿವರು ಶಾಸಕರು ಯಾರು? ವಿಡಿಯೋ ಮೂಲ ಬೆನ್ನತ್ತಿದ ಖಾಕಿ ಪಡೆಗೆ ಸಿಕ್ಕಂತಹ ಮಾಹಿತಿ ಏನು? ಜಿಎಸ್ಟಿ ವ್ಯಾಪ್ತಿಗೆ ಪೆಟ್ರೋಲಿಯಂ ಬರೋದ್ರ ಬಗ್ಗೆ ಎಚ್ಡಿ ಕುಮಾರಸ್ವಾಮಿ ಕಳವಳ ವ್ಯಕ್ತಪಡಿಸಿದ್ದು ಯಾಕೆ? ಬೆಂಗಳೂರಿನಲ್ಲಿ ಖಾಕಿ ಗುಂಡೇಟು ತಿಂದ ರೌಡಿ ಆಟಾಟೋಪ ಹೇಗಿತ್ತು ಗೊತ್ತಾ? ಇದೆಲ್ಲವನ್ನು ನೋಡೋಣ. ಕೋರ್ಟ್ ಮೊರೆ ಹೋಗಲಿರೋ ಮತ್ತಷ್ಟು ಸಚಿವರು ಶಾಸಕರು ಯಾರು? ಸರಿತಪ್ಪು ಸಾಬೀತಾಗೋಕ್ಕೂ ಮೊದಲೇ ತೇಜೋವಧೆ ಆಗಿರುತ್ತೆ ಅಂತ ಹೇಳಿದ್ಯಾರು? ಸಾಹುಕಾರ್ ತವರಿನಲ್ಲಿ ಬೆಂಬಲಿಗರ ಹೋರಾಟ ಹೇಗಿದೆ ನೋಡೋಣ. ಮಿತ್ರರಿಗೆ ಭೀತಿ ನ್ಯೂಸ್ ಟಾಪ್ 9ನಲ್ಲಿ. ರಮೇಶ್ ಜಾರಕಿಹೊಳಿ ಸಿಡಿ ಬಹಿರಂಗ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಮೂಡಿಸಿದ್ದು ರಮೇಶ್ ಜಾರಕಿಹೊಳಿ ತಲೆದಂಡವಾಗಿದೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಪ್ರಕರಣದ ಬೆನ್ನಲ್ಲೇ ಮಿತ್ರ ಮಂಡಳಿಯ ಸಚಿವರು ಫುಲ್ ಅಲರ್ಟ್ ಆಗಿದ್ದು ಮಾನಹಾನಿಕರ ಸುದ್ದಿ ಪ್ರಸಾರಕ್ಕೆ ಕೋರ್ಟ್ನಿಂದ ತಡೆ ತಂದಿದ್ದಾರೆ. ಇವರ ಜೊತೆ ಮತ್ತಷ್ಟು ಸಚಿವರು ಕೋರ್ಟ್ ಮೆಟ್ಟಿಲೇರ್ತಾರೆ ಅಂತ ಹೇಳಲಾಗ್ತಿದ್ದು ಮಿತ್ರ ಮಂಡಳಿ ಜೊತೆ ಮೂಲ ಬಿಜೆಪಿಗರು ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆಗಳಿವೆ. ಈಗಾಗಲೇ ಸಚಿವರಾದ ಸುಧಾಕರ್, ಎಸ್ಟಿ ಸೋಮಶೇಖರ್, ಬಿಸಿ ಪಾಟೀಲ್ ಸೇರಿದಂತೆ ಹಲವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇವರ ಬೆನ್ನಲ್ಲೇ ಮತ್ತೆ 10 ಜನ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆಗಳಿವೆ. ಕೆಲವು ಸಚಿವರು ಶಾಸಕರು ಕೋರ್ಟ್ಗೆ ಅರ್ಜಿ ಸಲ್ಲಿಸೋ ರೇಸ್ನಲ್ಲಿದ್ದು ಮಿತ್ರ ಮಂಡಳಿ ಸಚಿವರು ಶಾಸಕರು ಮೊರೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ಒಂದು ಮೂಲದ ಪ್ರಕಾರ 19 ಜನ ಕೋರ್ಟ್ ಮೊರೆ ಹೋಗ್ತಾರೆ ಎನ್ನುವುದು ಖಚಿತವಾಗಿದೆ. ತಮ್ಮ ವಿರುದ್ಧ ಮಾನಹಾನಿಕಾರಿ ಸುದ್ದಿ ಪ್ರಸಾರ ತಡೆಗೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ಹಾಕಿರುವ ಸಚಿವರು ಅಧಿವೇಶನ ಸಂದರ್ಭದಲ್ಲಿ ತಮ್ಮ ವಿರುದ್ಧ ಷಡ್ಯಂತ್ರದಿಂದ ಮಾನಹಾನಿಗೆ ಸಂಚು ರೂಪಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರ ಬೀಳಿಸಿದ್ರಿಂದಾಗಿ ತಮ್ಮ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ. ಹೇಗಾದ್ರೂ ಮಾಡಿ ತೇಜೋವಧೆ ಮಾಡಲು ನಿರ್ಧರಿಸಿದ್ದಾರೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅರ್ಜಿ ಹಾಕೊಂಡಿದ್ದೇವೆ ಅಂತ ಅರ್ಜಿ ಹಾಕಿದಂತಹ ಹಲವು ಸಚಿವರು ಒಂದೇ ಉತ್ತರ ಕೊಟ್ಟಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಿದ್ದಾರೆ. 6 ಸಚಿವರ ಬೆನ್ನಲ್ಲೇ ಮಿತ್ರ ಮಂಡಳಿಯಿಂದ ಉಳಿದ ಶಾಸಕರು ಸಚಿವರು ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆಗಳಿವೆ. 10 ಜನ ಕೋರ್ಟ್ ಮೊರೆ ಹೋಗುವ ಬಗ್ಗೆ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಇನ್ನೂ ಹಲವು ಸಚಿವರು ಶಾಸಕರ ಜೊತೆ ಚರ್ಚೆ ನಡೆಸಿದ್ದೇವೆ. ಅವರು ಕೋರ್ಟ್ಗೆ ಅರ್ಜಿ ಹಾಕ್ತಾರೆ ಅಂತ ಸೋಮಶೇಖರ್ ತಿಳಿಸಿದ್ದಾರೆ. ಹೀಗಾಗಿ ಮಿತ್ರ ಮಂಡಳಿಯ 16 ಸದಸ್ಯರು ಅರ್ಜಿ ಹಾಕುವ ಬಗ್ಗೆ ಮಾಹಿತಿ ಇದೆ. ಮಿತ್ರ ಮಂಡಳಿ ಅಲ್ಲದೆ ಕೆಲವು ಬಿಜೆಪಿ ನಾಯಕರಿಗೂ ಟೆನ್ಷನ್ ಕಾಡುತ್ತಿದೆ. ಕೆಲ ಮೂಲ ಬಿಜೆಪಿಯ ಶಾಸಕರಿಗೂ ಮಾನಹಾನಿಯ ಕಂಟಕ ಕಾಡುತ್ತಿದ್ದು ಹಲವು ಮೂಲ ಬಿಜೆಪಿ ಶಾಸಕರು ಅರ್ಜಿ ಸಲ್ಲಿಸುವ ಸಾಧ್ಯತೆಗಳಿವೆ. ತಮ್ಮ ವಿರುದ್ಧ ಮಾನಹಾನಿ ಸುದ್ದಿ ಪ್ರಸಾರ ಮಾಡದಂತೆ ಅರ್ಜಿ ಸಲ್ಲಿಸಲಿದ್ದಾರೆ. ಸಚಿವ ನಾರಾಯಣಗೌಡ ಪ್ರಕಾರ 19 ಮಂದಿ ಅರ್ಜಿ ಸಲ್ಲಿಸುವ ಸಾಧ್ಯತೆಗಳಿದ್ದು ಅರ್ಜಿ ಹಾಕುವ ಮೂಲ ಬಿಜೆಪಿ ನಾಯಕರು ಯಾರ್ಯಾರು ಅನ್ನೋದು ಕುತೂಹಲ ಮೂಡಿಸಿದೆ. 6 ಮಂದಿ ಸಚಿವರು ಕೋರ್ಟ್ಗೆ ಹೋಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದ್ದು ಸುಖಾಸುಮ್ಮನೆ ಕೋರ್ಟ್ಗೆ ಹೋಗ್ತಾ ಇರೋದಾದ್ರೂ ಯಾಕೆ ಅನ್ನುವಂತಹ ಪ್ರಶ್ನೆ ಕೇಳಿಸಿದ್ದಾರೆ. ನಿನ್ನೆಯಷ್ಟೇ ಈ ಬಗ್ಗೆ ಮಾತನಾಡಿದ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಕೋರ್ಟ್ ಮೊರೆ ಹೋಗ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು. ತಡೆಯಾಜ್ಞೆಗೆ ಮೊರೆ ಹೋಗಿದ್ರಿಂದ ಸಚಿವರ ಬಗ್ಗೆ ಅನುಮಾನ ಮೂಡಿದೆ. ಹೀಗಾಗಿ ಉಳಿದ ಸಚಿವರುಗಳು ಕೋರ್ಟ್ನಿಂದ ದೂರ ಉಳಿತಾರಾ ಅನ್ನೋದು ಕುತೂಹಲ ಕೆರಳಿಸಿದ್ದು ನಾವೇನು ತಪ್ಪು ಮಾಡಿಲ್ಲ, ಕೋರ್ಟ್ಗೆ ಹೋಗೋದಾದ್ರೂ ಯಾಕೆ ಅಂತ ದೂರವೇ ಉಳಿಯಲು ಯೋಚನೆ ಮಾಡಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಆಕ್ರೋಶ ಭುಗಿಲೆದ್ದಿದ್ದು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೆಳಗಾವಿ ತಾಲೂಕಿನ ತೊಮ್ಮರಗುದ್ದಿ ಗ್ರಾಮದಲ್ಲಿ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಗೋಕಾಕ್ ಬೆಳಗಾವಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ವಿರುದ್ಧ ಧಿಕ್ಕಾರ ಕೂಗಿ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ತಪ್ಪು ಸರಿ ಎಂಬುದನ್ನ ಕೋರ್ಟ್ ಹೇಳುತ್ತೆ. ಆದರೆ ಅಷ್ಟರಲ್ಲಿ ಅವರ ತೇಜೋವಧೆ ಆಗಿ ಹೋಗಿರುತ್ತೆ ಅಂತ ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ. ದಾವಣಗೆರೆಯ ಪಂಚಮಸಾಲಿ ಗುರುಪೀಠದಲ್ಲಿ ಮಾತನಾಡಿದ ಅವರು ಇದೇ ಕಾರಣಕ್ಕಾಗಿಯೇ ಕೆಲ ಸಚಿವರು ಕೋರ್ಟ್ ಮೊರೆ ಹೋಗಿದ್ದಾರೆ. ತೇಜೋವಧೆ ತಡೆಯಲು ಇಂತಹ ಪ್ರಯತ್ನ ಮಾಡಿದ್ದಾರೆ ಅಂತ ತಿಳಿಸಿದರು. ಸದ್ಯ 6 ಸಚಿವರು ಕೋರ್ಟ್ ಮೊರೆ ಹೋಗಿದ್ದು ಮಿತ್ರ ಮಂಡಳಿಯ ಮತ್ತಷ್ಟು ಸಚಿವರು ಶಾಸಕರು ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆಗಳಿದೆ. ಆದರೆ 25ಕ್ಕೂ ಹೆಚ್ಚು ಸಚಿವರು ಕೋರ್ಟ್ ಮೊರೆ ಹೋಗ್ತಾರೆ ಎನ್ನುವುದು ನನಗೆ ಗೊತ್ತಿಲ್ಲ ಅಂತ ಸಚಿವ ಮಾಧುಸ್ವಾಮಿ ಹೇಳಿದ್ರು. ನಾನು ಈ ಪ್ರಕರಣಕ್ಕೆ ಉತ್ತರಿಸಿದ್ರು ಒಂದು ಮಾತು ಬರುತ್ತೆ, ಉತ್ತರಿಸದಿದ್ರೂ ಒಂದು ಮಾತು ಬರುತ್ತೆ ಅಂತ ಸಚಿವ ಮಾಧುಸ್ವಾಮಿ ಮಾತನಾಡಿದ್ದಾರೆ. ನಂದು ಅಂತಹ ಯಾವುದೇ ಸಿಡಿಗಳಿಲ್ಲ ಅಂತ ನಗೆ ಚಟಾಕಿ ಹಾರಿಸಿದ್ರು. ತೆರೆಮರೆಯಲ್ಲೇ ಕಾನೂನು ಹೋರಾಟಕ್ಕೆ ಸಿದ್ಧತೆ ಮಾಡ್ತಿದ್ದಾರಾ ಸಾಹುಕಾರ್ ಬ್ರದರ್ಸ್? ಯುವತಿ ಬೆನ್ನತ್ತಿರೋ ಖಾಕಿ ಪಡೆಗೆ ಸಿಕ್ಕಂತಹ ಮಾಹಿತಿ ಏನು? ಒಂದೆರಡು ದಿನದಲ್ಲಿ ವಿಡಿಯೋ ಮೂಲಕ ಸ್ಪಷ್ಟನೆ ಕೊಡ್ತಾಳ ಯುವತಿ? ನೋಡೋಣ ಸಿಡಿ ಬಾಂಬ್ ನ್ಯೂಸ್ ಟಾಪ್ 9ನಲ್ಲಿ.
ರಾಸಲೀಲೆ ಸಿಡಿ ಬಿಡುಗಡೆಯಿಂದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆಘಾತಕ್ಕೊಳಗಾಗಿದ್ದಾರೆ. ಯಾರ ಕೈಗೂ ಸಿಗದೆ ಅಜ್ಞಾತ ಸ್ಥಳದಲ್ಲಿರುವ ರಮೇಶ್ ಜಾರಕಿಹೊಳಿ ಅಧಿವೇಶನಕ್ಕೂ ಬಾರದೆ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಿಲ್ಲ. ತೆರೆಮರೆಯಲ್ಲೇ ಕಾನೂನು ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದು ಸಿಡಿ ಬಲಿಯಿಂದ ಹೊರಬರಲು ಕಾನೂನು ಸಲಹೆ ಪಡೆದಿದ್ದಾರೆ. ರಾಸಲೀಲೆ ವಿಡಿಯೋ ಬಹಿರಂಗ ಮಾಡಿದ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ವಿರುದ್ಧ ಕಾನೂನು ಹೋರಾಟಕ್ಕೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪ್ಲಾನ್ ಮಾಡಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ವಕೀಲರ ಜೊತೆ ಜಾರಕಿಹೊಳಿ ಬ್ರದರ್ಸ್ ಚರ್ಚೆ ನಡೆಸಿದ್ದಾರೆ. ಇದರ ಜೊತೆಗೆ ರಾಜಕೀಯ ಷಡ್ಯಂತ್ರಕ್ಕೂ ಉತ್ತರ ನೀಡುವುದಕ್ಕೆ ಯೋಚನೆ ಮಾಡಿದ್ದು ಸಿಡಿ ಹಿಂದೆ ಇರುವ ಕಾಣದ ಕೈಗೆ ತಕ್ಕ ತಿರುಗೇಟು ಕೊಡಲು ರಣತಂತ್ರ ರೂಪಿಸಿದ್ದಾರೆ. ಅವರು ಅವಮಾನಿಸಿದ ರೀತಿಯಲ್ಲೇ ತಿರುಗೇಟು ಕೊಡಲು ಚರ್ಚೆ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿರೋ ಸಿಡಿ ಕೇಸ್ ಯಾರು ಊಹಿಸಿದ ರೀತಿಯಲ್ಲಿ ಟ್ವಿಸ್ಟ್ ಪಡೆಯುವ ಸಾಧ್ಯತೆಗಳಿವೆ. ಸಿಡಿ ಕೇಸ್ನಲ್ಲಿ ಯುವತಿ ನೀಡುವ ಹೇಳಿಕೆಯೇ ಅಂತಿಮ. ಯುವತಿ ಮಾತಿನ ಮೇಲೆಯೇ ಸಂಪೂರ್ಣ ಪ್ರಕರಣ ನಿಂತಿದೆ. ಈ ಬಗ್ಗೆ 2-3 ದಿನದಲ್ಲಿ ಯುವತಿ ವಿಡಿಯೋ ರಿಲೀಸ್ ಮಾಡೋ ಸಾಧ್ಯತೆಗಳಿವೆ. ಜಾರಕಿಹೊಳಿ ಪರವಾಗಿ ಯುವತಿ ಮಾತನಾಡಿದ್ರೆ ಕೇಸ್ ಬಿದ್ದು ಹೋಗುತ್ತೆ. ಆದರೆ ದಿನೇಶ್ ಕಲ್ಲಹಳ್ಳಿ ಪರವಾಗಿ ಮಾತನಾಡಿದ್ರೆ ಬಿಗ್ ಟ್ವಿಸ್ಟ್ ಸಿಗಲಿದ್ದು ರಮೇಶ್ ಜಾರಕಿಹೊಳಿಗೆ ಸಂಕಷ್ಟ ಎದುರಾಗಲಿದೆ. ಯುವತಿಗಾಗಿ ತೀವ್ರ ಹುಡುಕಾಟ ನಡೆಸ್ತಾ ಇರುವಂತಹ ಕಬ್ಬನ್ ಪಾರ್ಕ್ ಮತ್ತು ಸಿಸಿಬಿ ಪೊಲೀಸರಿಗೆ ಯುವತಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ ಐಡಿ ಪತ್ತೆಯಾಗಿದೆ. ತಾಂತ್ರಿಕ ಸಹಾಯದಿಂದ ಹೆಚ್ಚಿನ ಮಾಹಿತಿ ಕಲೆ ಹಾಕುವಾಗ ಬಿಗ್ ಹಿಂಟ್ ಸಿಕ್ಕಿದೆಯಂತೆ. ಹೀಗಾಗಿ ಯುವತಿ 2-3 ದಿನಗಳಲ್ಲಿ ವಿಡಿಯೋ ಮಾಡಿ ರಿಲೀಸ್ ಮಾಡಲಿದ್ದಾಳೆ ಅಂತ ಹೇಳಲಾಗ್ತಿದೆ. ಮಾಜಿ ಸಚಿವರ ಸಿಡಿ ಕೇಸ್ಗೆ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಜೊತೆಗಿದ್ದ ಆ ಯುವತಿ ಯಾರು? ಸಿಡಿ ರಿಲೀಸ್ ಬಳಿಕ ಆ ಯುವತಿ ಹೋಗಿದ್ದೆಲ್ಲಿಗೆ ಅನ್ನೋದು ಪ್ರಶ್ನೆಯಾಗಿದೆ. ರಾಜ್ಯ ರಾಜಕೀಯದಲ್ಲಿ ತಲ್ಲನ್ನ ಸೃಷ್ಟಿಸಿ ಆ ಯುವತಿ ಇರೋದಾದ್ರೂ ಎಲ್ಲಿ ಅಂತ ಪೊಲೀಸರು ತಲಾಶ್ ಮಾಡ್ತಿದ್ದಾರೆ. ಸಿಡಿ ರಿಲೀಸ್ ಆದಾಗ ಆ ಯುವತಿ ಎಲ್ಲಿದ್ಲು, ಬಳಿಕ ಹೋಗಿದ್ದಾದ್ರೂ ಎಲ್ಲಿಗೆ ಅಂತ ಖಾಕಿ ಹುಡುಕಾಟ ನಡೆಸುತ್ತಿದೆ. ಯಾವುದೇ ಕ್ಷಣದಲ್ಲಾದ್ರೂ ಯುವತಿ ಸಿಕ್ಕಿ ಬೀಳೋ ಸಾಧ್ಯತೆಗಳಿವೆ. ತೀವ್ರ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ಕೊನೆಗೂ ಯುವತಿಯ ಮನೆ ಅಡ್ರೆಸ್ ಪತ್ತೆ ಹಚ್ಚಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರು ಉತ್ತರ ಕರ್ನಾಟಕದಲ್ಲಿರುವ ಮನೆ ವಿಳಾಸ ಪತ್ತೆ ಮಾಡಿದ್ದಾರೆ. ಆಡಿಯೋದಲ್ಲಿ ಹೇಳಿದಂತೆ ಬೆಂಗಳೂರಿನ ಪಿಜಿಯಲ್ಲಿ ಯುವತಿ ಇರಲಿಲ್ಲ. ಬದಲಾಗಿ ಬೆಂಗಳೂರಿನ ಬಾಡಿಗೆ ಮನೆಯಲ್ಲಿ ವಾಸವಿದ್ದಂತಹ ಯುವತಿ ಸಿಡಿ ರಿಲೀಸ್ ಆಗುವ ಸಂದರ್ಭದಲ್ಲಿ ಏಕಾಏಕಿ ನಾಪತ್ತೆಯಾಗಿದ್ದಾಳೆ. ಇದುವರೆಗೂ ಯುವತಿ ಎಲ್ಲಿದ್ದಾಳೆ ಅನ್ನೋದೇ ಪತ್ತೆಯಾಗಿಲ್ಲ. ಮನೆ ಅಡ್ರೆಸ್ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಸಿ ನಾಪತ್ತೆಯಾಗಿರೋ ಯುವತಿ ತನ್ನ ಸ್ವಂತ ಊರಲ್ಲೂ ಇಲ್ಲ. ಗಲ್ಲಿ ಜಾಲಾಡಿದ್ರೂ ಬೆಂಗಳೂರಲ್ಲೂ ಪತ್ತೆಯಾಗಿಲ್ಲ. ಫೆಬ್ರವರಿ 28ರಂದು ಯುವತಿ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಸಿಡಿ ರಿಲೀಸ್ ಬಳಿಕ ಇನ್ನೂ ಆನ್ ಆಗಿಲ್ಲ. ಯುವತಿ ಮೊಬೈಲ್ ಸಿಡಿಆರ್ ಆಧರಿಸಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಹೀಗಾಗಿ ಯುವತಿ ಸ್ನೇಹಿತರನ್ನ ಗೌಪ್ಯವಾಗಿ ವಿಚಾರಣೆ ನಡೆಸುವ ಸಾಧ್ಯತೆ ಇದ್ದು ಕಾಲ್ ಲಿಸ್ಟ್ ಆಧರಿಸಿಯೂ ಕೆಲವರನ್ನ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ಬಹಿರಂಗ ಪ್ರಕರಣ ಸಂಬಂಧ ಪ್ರತಿಕ್ರಿಯಿಸಿರೋ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಎಲ್ಲೆಲ್ಲಿ ಯಾರ್ಯಾರಿಗೆ ಕರೆಂಟ್ ಹೊಡಿತಿದೆಯೋ ಗೊತ್ತಿಲ್ಲ, ಪಾಪ ಅವ್ರ್ಯಾಕೆ ಇಂತಹ ತಪ್ಪು ಮಾಡ್ಕೊಳ್ತಾರೋ ಅಂತ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರದಲ್ಲಿ ಮಾತನಾಡಿದ ಅವರು, ನಾವು ಬಂದಿರೋದು ಸಮಾಜ ಸೇವೆ ಮಾಡೋದಕ್ಕೆ. ದೇವರು ಕೊಟ್ಟ ಅವಕಾಶದಲ್ಲಿ ಜನಸೇವೆ ಮಾಡಬೇಕು. ಇದು ರಾಜಕೀಯದಲ್ಲಿ ತಲೆ ತಗ್ಗಿಸುವಂತಹ ವಿಚಾರ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅಭಿಮಾನಿಗಳು ವಿಭಿನ್ನ ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ತವಗ ಗ್ರಾಮದಿಂದ ಗೋಕಾಕ್ ನಗರದವರೆಗೆ ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ. ಲಕ್ಕಪ್ಪ ಹತ್ತರಗಿ, ಶ್ರೀಕಾಂತ್ ದುಂಡರಗಿ ಎಂಬುವರು ಸುಮಾರು 15 ಕಿಲೋಮೀಟರ್ ದೀರ್ಘದಂಡ ನಮಸ್ಕಾರ ಹಾಕ್ತಿತ್ತು. ಶೀಘ್ರವೇ ರಮೇಶ್ ಜಾರಕಿಹೊಳಿ ಆರೋಪ ಮುಕ್ತರಾಗಿ ಬರಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಸಿರೋ ಯುವತಿಗಾಗಿ ಪೊಲೀಸರು ಎಲ್ಲೆಲ್ಲಿ ಶೋಧ ನಡೆಸಿದ್ದಾರೆ. ಕೋರ್ಟ್ ಮೊರೆ ಹೋಗೋದ್ರ ಬಗ್ಗೆ ಶಾಸಕ ಮುನಿರತ್ನ ಕೊಟ್ಟ ಸ್ಪಷ್ಟನೆ ಏನು? ಮುಂಜಾನೆ ಖಾಕಿ ಗುಂಡೇಟು ತಿಂದ ರೌಡಿ ಶೀಟರ್ನ ಆಟಾಟೋಪ ಹೇಗಿತ್ತು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಬಹಿರಂಗಕ್ಕೆ ಸಂಬಂಧ ಪೊಲೀಸರ ಕಾರ್ಯಾಚರಣೆ ವೇಳೆಯೂ ಸಂತ್ರಸ್ತೆ ಪತ್ತೆಯಾಗಿಲ್ಲ. ಬೆಂಗಳೂರಿನಲ್ಲಿ ಯುವತಿ ವಾಸವಾಗಿದ್ದು ಎನ್ನಲಾದ ಏರಿಯಾದಲ್ಲಿ ಪೊಲೀಸರು ತಲಾಶ್ ಮಾಡಿದ್ದು ಬರೋಬ್ಬರಿ 48 ಪಿಜಿಗಳನ್ನು ತಡಕಾಡಿದ್ದಾರೆ. ಈ ವೇಳೆ ಸಂತ್ರಸ್ತೆ ಕುರಿತು ಯಾವುದೇ ಸುಳಿವು ಸಿಕ್ಕಿಲ್ಲ. ಮನೆಯೊಂದರಲ್ಲಿ ರೂಮ್ ಪಡೆದು ವಾಸವಾಗಿದ್ದು ಎನ್ನಲಾಗ್ತಿತ್ತು. ಅಲ್ಲಿಗೆ ತೆರಳಿದಂತಹ ಪೊಲೀಸರಿಗೂ ಸರಿಯಾದ ಮಾಹಿತಿ ಸಿಕ್ಕಿಲ್ಲ.
ವಿಡಿಯೋ ಬಾಂಬ್ ಸಿಡಿಸಿದ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಹಳ್ಳಿ ಕೇವಲ ವಿಡಿಯೋ ಕೊಟ್ಟು ಸುಮ್ಮನಾಗಿದ್ದಾರೆ. ಸಂತ್ರಸ್ತೆ ಬಗ್ಗೆ ಏನೂ ಗೊತ್ತಿಲ್ಲದ ದಿನೇಶ್ ಕಲ್ಹಳ್ಳಿ ರಮೇಶ್ ಜಾರಕಿಹೊಳಿ ವಿರುದ್ಧ ಸ್ಕೆಚ್ ಹಾಕಿದೆ ಎನ್ನಲಾದ ತಂಡ ಹೇಳಿದಂತೆ ಸಿಡಿ ನೀಡಿ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗಿದೆ. ಸದ್ಯ ಸಿಡಿಯನ್ನು ಆಧರಿಸಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದು, ಸಿಡಿಯಲ್ಲಿ ಉಲ್ಲೇಖಿತ ವಿಚಾರಗಳ ಆಧರಿಸಿ ತಲಾಶ್ ಮಾಡ್ತಿದ್ದಾರೆ. ವಿಡಿಯೋದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಅಂತ ಸಂತ್ರಸ್ತೆ ಹೇಳಿದ್ದಾಳೆ. ಹೀಗಾಗಿ ಕಾಲೇಜುಗಳಲ್ಲಿ ಮಾಹಿತಿ ಕಲೆ ಹಾಕಿದ್ದಾರೆ. ವಿಡಿಯೋದಲ್ಲಿದ್ದ ಯುವತಿಗಾಗಿ ಇಂಚಿಂಚು ಹುಡುಕಾಡ್ತಿರುವಂತಹ ಪೊಲೀಸರು ಕಾನೂನಾತ್ಮಕ ತನಿಖೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. 3 ತಿಂಗಳಿನಿಂದ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದಿರುವ ಯುವತಿ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಬ್ಲಾಕ್ ಮಾಡಿದ್ದಾಳೆ. ಹೀಗಾಗಿ ವಿಡಿಯೋದಲ್ಲಿದ್ದ ಯುವತಿಯನ್ನ ಪತ್ತೆ ಹಚ್ಚಲು ಪೊಲೀಸರು ಸರ್ಕಸ್ ಮಾಡ್ತಿದ್ದಾರೆ. ಸಿಡಿ ರಿಲೀಸ್ ಬಳಿಕ ಇವರಿಗೂ ಸಂತ್ರಸ್ತೆ ಸಿಕ್ಕಿಲ್ಲ. ಆದರೆ ಸಂತ್ರಸ್ತೆ ಹೇಳಿಕೆ ಹಾಗೂ ದೂರು ಇಲ್ಲದೆ ತನಿಖೆ ಅಸಾಧ್ಯವಾಗಿದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ನೀಡಿರೋ ದೂರನ್ನ ಆಧರಿಸಿ ಪೊಲೀಸರು ತನಿಖೆ ನಡೆಸಿದ್ದು, ತನಿಖೆ ವೇಳೆ ಹಲವು ಮಾಹಿತಿ ಸಂಗ್ರಹಿಸಿದ್ದಾರೆ. ಆದರೆ ಈ ವಿಚಾರಗಳು ಎಫ್ಐಆರ್ ದಾಖಲಿಸುವಷ್ಟು ಮಾಹಿತಿ ಹೊಂದಿಲ್ಲ ಎನ್ನಲಾಗಿದೆ. ನಾನು ಯಾವುದೇ ಕಾರಣಕ್ಕೂ ನ್ಯಾಯಾಲಯದ ಮೊರೆ ಹೋಗುತ್ತಿಲ್ಲ ಅಂತ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಹೇಳಿದ್ದಾರೆ. ನಂದೇನಾದ್ರೂ ಇದ್ರೆ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುವಂತೆ ನಾನೇ ಹೇಳ್ತೀನಿ. ಉಳಿದವರು ನ್ಯಾಯಾಲಯದ ಮೊರೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಇದ್ರ ಬಗ್ಗೆ ಉಳಿದವರು ನನ್ನ ಬಗ್ಗೆ ಚರ್ಚೆ ಮಾಡಿಲ್ಲ. ನಾನಂದು ಎಲ್ಲೂ ಹೋಗೋದಿಲ್ಲ ಅಂತ ಶಾಸಕ ಮುನಿರತ್ನ ಸ್ಪಷ್ಟಪಡಿಸಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪರವಾಗಿ ಶಾಸಕ ಮುನಿರತ್ನ ಬ್ಯಾಟ್ ಬೀಸಿದ್ದಾರೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಷಡ್ಯಂತ್ರ ಮಾಡಿರುವುದು ಕಾಣಿಸುತ್ತೆ. ರಾಜಕೀಯದಲ್ಲಿ ಈ ರೀತಿ ಪಿತೂರಿಯಾಗೋದು ಮೊದಲಿನಿಂದಲೂ ಇದೆ ಅಂತ ಶಾಸಕ ಮುನಿರತ್ನ ಹೇಳಿದ್ದಾರೆ. ನಾವು ನಮ್ಮ ಜಾಗರೂಕತೆಯಲ್ಲಿ ಇರಬೇಕು. ನಕಲಿಯೋ ಅಸಲಿಯೋ ಅನ್ನೋದು ಈಗ ಸುಲಭವಾಗಿ ಕಂಡು ಹಿಡಿಯಬಹುದು. ಹೀಗಾಗಿ ನನ್ನ ಮೇಲೆ ಏನೇ ಇದ್ರೂ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲಿ ಅಂತ ಮುನಿರತ್ನ ತಿಳಿಸಿದರು. ದೇಶದಲ್ಲಿ ಕೊರೋನಾ ಸೋಂಕು ಮತ್ತೆ ನಿಧಾನವಾಗಿ ಅಬ್ಬರ ತೀವ್ರಗೊಳಿಸ್ತಾ ಇದೆ. ಈ ಮಧ್ಯೆ ಸಮಾಧಾನಕರ ಮಾಹಿತಿಯೊಂದು ಹೊರಬಿದ್ದಿದ್ದು, ರೂಪಾಂತರಿ ಕೊರೋನಾ ನಾರ್ಮಲ್ ಆಗಿ ಮಾರ್ಪಟ್ಟಿದೆ. ಈ ಬಗ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪೋರ್ಟಲ್ನಲ್ಲಿ ತಿಳಿಸಲಾಗಿದೆ. ಬ್ರಿಟನ್, ದಕ್ಷಿಣ ಆಫ್ರಿಕಾ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ಕೊರೋನಾ ವೈರಸ್ ರೂಪಾಂತರಿಗೊಂಡಿತ್ತು. 2020 ಜುಲೈನಿಂದ ಆಗಸ್ಟ್ವರೆಗೂ ಸೋಂಕಿತರ ಸಂಖ್ಯೆ ಹೆಚ್ಚಾಗಿತ್ತು. ಈಗ ಸೋಂಕಿತರ ಗಂಟಲು ದ್ರವ ಸಂಗ್ರಹಿಸಿದ ಐಐಎಸ್ಸಿ ಪರೀಕ್ಷಿಸಿದಾಗ ಕೊರೋನಾ ರೂಪಾಂತರಗೊಂಡಿತ್ತು. ಆದೀಗ ರೂಪಾಂತರದಿಂದ ವಾಪಸ್ ನಾರ್ಮಲ್ ವೈರಸ್ಗೆ ಮಾರ್ಪಟ್ಟಿದೆ ಅಂತ ತಜ್ಞರು ತಿಳಿಸಿದ್ದಾರೆ. ಮೀಸಲಾತಿ ಬಗ್ಗೆ ಚರ್ಚಿಸಲು ಪಂಚಮಸಾಲಿ ಪೀಠಕ್ಕೆ ಸಚಿವ ಮಾಧುಸ್ವಾಮಿ ಭೇಟಿ ನೀಡಿದ್ರ? ಪುತ್ರನಿಗೆ ಸ್ವಕ್ಷೇತ್ರ ಬಿಟ್ಟುಕೊಟ್ಟು ನಂಜನಗೂಡಿನಿಂದ ಎಚ್ಸಿ ಮಹಾದೇವಪ್ಪ ಸ್ಪರ್ಧಿಸ್ತಾರಾ? ಸಾರಿ ವಾಕಥಾನ್ನಲ್ಲಿ ನಾರಿಯರ ಬಿಂದಾಸ್ ಡಾನ್ಸ್ ಹೇಗಿತ್ತು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ದಾವಣಗೆರೆ ಜಿಲ್ಲೆಯ ಹರಿಹರದ ಬಳಿಯ ಪಂಚಮಸಾಲಿ ಪೀಠಕ್ಕೆ ಸಚಿವ ಮಾಧುಸ್ವಾಮಿ ಭೇಟಿ ಕೊಟ್ಟರು. ಈ ವೇಳೆ ಶ್ರೀ ವಚನಾನಂದ ಸ್ವಾಮೀಜಿಗಳನ್ನ ಸಚಿವರು ಭೇಟಿ ಮಾಡಿದ್ರು. ಬಳಿಕ ಮಾಧುಸ್ವಾಮಿ ಹಾಗೂ ವಚನಾನಂದ ಶ್ರೀ ಗೌಪ್ಯವಾಗಿ ಮಾತುಕತೆ ನಡೆಸಿದ್ರು. ಈ ವೇಳೆ ಮಾಜಿ ಸಚಿವ ಸೊಗಡು ಶಿವಣ್ಣ ಸ್ವಾಮೀಜಿ ಸಚಿವರಿಗೆ ಸಾಥ್ ಕೊಟ್ಟರು. ಪಂಚಮಸಾಲಿ ಸಮಾಜದ ಮೀಸಲಾತಿ ವಿಚಾರದ ಬಗ್ಗೆ ಚರ್ಚೆ ನಡೆಸಲು ಸಚಿವರು ಆಗಮಿಸಿದ್ರ ಅನ್ನೋ ಪ್ರಶ್ನೆ ನೆರೆದಿದ್ದವರಲ್ಲಿ ಮನೆ ಮಾಡಿತು. ತುಮಕೂರು ಜಿಲ್ಲೆಯ ಮಧುಗಿರಿ ಪಟ್ಟಣಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ಕೊಟ್ಟರು. ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶ್ರೀ ರಾಜೀವ್ ಗಾಂಧಿ ಗ್ರೌಂಡ್ಸ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕೂಡ ಭಾಗಿಯಾಗಿದ್ದರು. ಕಾಂಗ್ರೆಸ್ ಮುಖಂಡ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಸಮಾರಂಭ ನಡೆಯಿತು. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಡಾಕ್ಟರ್ ಎಚ್ಸಿ ಮಹದೇವಪ್ಪ ನಿರಂತರವಾಗಿ ಕೈ ಕಾರ್ಯಕರ್ತರ ಸಭೆ ನಡೆಸುತ್ತಿದ್ದಾರೆ. ಹೀಗಾಗಿ ಈಗಿನಿಂದಲೇ ಮುಂದಿನ ವಿಧಾನಸಭಾ ಚುನಾವಣೆಗೆ ತಯಾರಿ ನಡೆಸಿದ್ದಾರಾ ಅನ್ನೋ ಚರ್ಚೆಗೆ ಇಂಪು ಕೊಡ್ತಿದೆ. ಟಿ ನರಸೀಪುರ ಕ್ಷೇತ್ರವನ್ನ ಸುನಿಲ್ ಬೋಸ್ಗೆ ಬಿಟ್ಟುಕೊಡುವ ಸುಳಿವನ್ನ ಮಹದೇವಪ್ಪ ನೀಡಿದ್ದಾರೆ ಎನ್ನಲಾಗಿದೆ. ನಂಜನಗೂಡಿನಲ್ಲಿ ಕಣಕ್ಕಿಳಿಯಲು ಎಚ್ಸಿ ಮಹದೇವಪ್ಪ ಸಿದ್ಧತೆ ಶುರು ಮಾಡಿದ್ದಾರೆ ಅಂತಾನೂ ಹೇಳಲಾಗಿದೆ. ಬೆಂಗಳೂರು ಉತ್ತರ ವಿಭಾಗದ ಎಸಿಪಿ ಶ್ರೀನಿವಾಸ್ ರೆಡ್ಡಿ ಬಾಗಲಕೋಟೆ ಠಾಣೆಯಲ್ಲಿ ರೌಡಿ ಶೀಟರ್ಗಳಿಗೆ ವಾರ್ನ್ ಮಾಡಿದ್ದಾರೆ. ಏರಿಯಾಗಳಲ್ಲಿ ಹಲ್ಲೆ, ಗುಂಪುಗಾರಿಕೆ ನಡೆಸಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದ ರೌಡಿಗಳಿಗೆ ಎಸಿಪಿ ಶ್ರೀನಿವಾಸ್ ರೆಡ್ಡಿ ಚಳಿ ಬಿಡಿಸಿದ್ದಾರೆ. ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದರೆ ಗಡಿಪಾರು ಮಾಡಬೇಕಾಗುತ್ತೆ ಅಂತ 56 ರೌಡಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಎಸಿಪಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಸರ್ಜಾಪುರ ಠಾಣೆ ಪೊಲೀಸರು ಆರೋಪಿಯೊಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ. ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಖತರ್ನಾಕ್ ಬೈಕ್ ಕಳ್ಳ ಅರುಣಾಚಲಂ ಎಂಬಾತನನ್ನ ಸೆರೆ ಹಿಡಿಯಲಾಗಿದೆ. ಬಂಧಿತ ಆರೋಪಿ ಅರುಣಾಚಲಂನಿಂದ ಕದ್ದಿದಂತಹ 18 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ.
ಜನೌಷಧ ದಿನಾಚರಣೆ ಹಿನ್ನೆಲೆ ಉಡುಪಿಯ ಬ್ರಹ್ಮಾವರದ ಜನೌಷಧ ಕೇಂದ್ರದ ಮಾಲೀಕ ಸುಂದರ ಪೂಜಾರಿ ಹಾಗೂ ಡಾಕ್ಟರ್ ಪದ್ಮನಾಭ ಕಾಮತ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ ನಡೆಸಿದರು. ಸಂವಾದದ ವೇಳೆ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ಸಂಸದೆ ಶೋಭಾ ಕರಂದ್ಲಾಜೆ, ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ರಘುಪತಿ ಭಟ್, ಜಯಪ್ರಕಾಶ್ ಹೆಗಡೆ ಉಪಸ್ಥಿತರಿದ್ದರು. ಮೈಸೂರಿನಲ್ಲಿ ಸ್ಯಾರಿ ವಾಕಥಾನ್ನಲ್ಲಿ ನಾರಿಯರು ಬೆಂದಾಸ್ ಆಗಿ ಸ್ಟೆಪ್ಸ್ ಹಾಕಿದ್ದಾರೆ. ರೋಟರಿ ಇನ್ನರ್ ವೀಲ್ಸ್ ಸಂಸ್ಥೆ ಆಯೋಜಿಸಿದ ವಾಕಥಾನ್ನಲ್ಲಿ ಜುಂಬಾ ಡ್ಯಾನ್ಸ್ಗೆ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ವಾಕಥಾನ್ಗೂ ಮುನ್ನ ಪುರಭವನದ ಆವರಣದಲ್ಲಿ ರಾಕ್ ಸಾಂಗ್ ಸಂಗೀತಕ್ಕೆ ಮಹಿಳೆಯರು ಕುಣಿದು ಕುಪ್ಪಳಿಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ವಾಕಥಾನ್ನಲ್ಲಿ ಸೀರೆ ಮಹತ್ವದ ಬಗ್ಗೆ ಅರಿವು ಮೂಡಿಸಲಾಯಿತು. ಆಧುನಿಕ ಯುಗದ ಗ್ರಾಫಿಕ್ಸ್ಗೆ ಬಲಿಯಾಗೋ ಆತಂಕ ವ್ಯಕ್ತಪಡಿಸಿದ್ದು ಯಾರು? ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಪ್ರತಿಭಟನೆ ಹೇಗಿದೆ? ಪೆಟ್ರೋಲಿಯಂ ಉತ್ಪನ್ನಗಳನ್ನ ಜಿಎಸ್ಟಿಗೆ ಸೇರಿಸೋ ಹುನ್ನಾರ ನಡೆದಿದೆ ಅಂತ ಎಚ್ಡಿಕೆ ಆರೋಪಿಸಿದ್ದು ಯಾಕೆ? ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಸಚಿವ ಸಿಪಿ ಯೋಗೇಶ್ವರ್ ಭೇಟಿ ಕೊಟ್ಟರು. ದೇಗುಲದಲ್ಲಿ ನಡೆದ ಪೂರ್ಣಾಹುತಿ ಹೋಮದ ವೇಳೆಗೆ ಆಗಮಿಸಿ ಶ್ರೀಚಕ್ರ ಪೂಜೆ, ಗಣಪತಿ ಹೋಮದಲ್ಲಿ ಭಾಗಿಯಾಗಿದ್ದರು. ಬಳಿಕ ಮಾತನಾಡಿದಂತಹ ಸಿಪಿ ಯೋಗೇಶ್ವರ್, ಆಧುನಿಕ ಯುಗದ ಗ್ರಾಫಿಕ್ಸ್ಗೆ ಬಲಿಪಶು ಆಗುವ ಭಯವಿದೆ. ಇದು ಗ್ರಾಫಿಕ್ಸ್ ಯುಗ, ಹೀಗಾಗಿ ನಾವು ಹೆದರಿದ್ದೇವೆ ಅಂತ ಹೇಳಿದ್ರು. ಸಿನಿಮಾದಿಂದ ಬಂದಿರುವ ನನಗೆ ಗ್ರಾಫಿಕ್ಸ್ ಬಗ್ಗೆ ಗೊತ್ತಿದೆ. ಮಾನ ಮರ್ಯಾದೆ, ಗೌರವದ ಕಾರಣಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದೇವೆ. ಸುಳ್ಳು ಬೇಗ ಹರಡುತ್ತೆ, ಅದು ಸಾಬೀತಾಗಲು ಸಮಯ ಬೇಕು ಅಂತ ತಿಳಿಸಿದ್ರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣಕ್ಕೆ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಪಾದಯಾತ್ರೆ ಹಮ್ಮಿಕೊಂಡಿದ್ದರು. ಕನಗಾಂವ್ನಿಂದ ಪಾದಯಾತ್ರೆ ಹೊರಟ ಬೆಂಬಲಿಗರು ಜಾರಕಿಹೊಳಿ ಪರ ಘೋಷಣೆ ಕೂಗಿದ್ದಾರೆ. ಸದ್ಯ ಶಾಸಕ ರಮೇಶ್ ಬೆಂಬಲಿಗರು ಧರಣಿ ಮುಂದುವರೆಸಿದ್ದು ಗೋಕಾಕ್ ತಹಶೀಲ್ದಾರ್ ಮೂಲಕ ಸಿಎಂಗೆ ಮನವಿ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ಕರೆ ಮಾಡಿದ್ರು. ಬಳಿಕ ವಾಟ್ಸ್ಆಪ್ನಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಆರ್ಟಿಐ ಕಾರ್ಯಕರ್ತ ರಾಜಶೇಖರ್ ಮುಲಾಲಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಪೊಲೀಸರು ಕಳುಹಿಸಿದ ನೋಟಿಸ್ ಅನ್ನ ನನ್ನ ವಕೀಲರಿಗೆ ಕಳಿಸಿದ್ದೇನೆ, ಅವರು ಪರಿಶೀಲಿಸುತ್ತಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಹಾಜರಾಗಲು ಸೂಚಿಸಿದ್ದಾರೆ. ಆದರೆ ನಿಯೋಜಿತ ಕೆಲಸಗಳಿರೋದ್ರಿಂದ ಹಾಜರು ಕಷ್ಟ ಅಂತಲೂ ಮುಲಾಲಿ ತಿಳಿಸಿದ್ದಾರೆ. ಮುಂದುವರೆದು ಮಾತನಾಡಿದ ರಾಜಶೇಖರ್ ಮುಲಾಲಿ, ಕೆಎಚ್ ಇಂದಿರಾ ಅನ್ನೋರು ವಿರುದ್ಧ ದೂರು ನೀಡಿದ್ರಿಂದ ನನಗೆ ನೋಟಿಸ್ ಕೊಡಲಾಗಿದೆ. ಇದರ ಹಿಂದೆ ಮಾಜಿ ಸಿಎಂ ಒಬ್ಬರ ಕೈವಾಡ ಇರಬಹುದು ಎಂದಿದ್ದಾರೆ. ಇಂದಿರಾ ಮಾಧ್ಯಮಗಳ ಮೂಲಕ ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ದರೆ ಇಂದಿರಾ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೇನೆ. ಇನ್ನೂ ಕೆಲವರ ಸಿಡಿ ಇರಬಹುದು ಎಂದಷ್ಟೇ ಹೇಳಿದೆ. ನನ್ನ ಬಳಿ ಯಾವುದೇ ದಾಖಲೆ ಇಲ್ಲ ಅಂತ ರಾಜಶೇಖರ್ ಮುಲಾಲಿ ಸ್ಪಷ್ಟಪಡಿಸಿದ್ದಾರೆ. ಸರಣಿ ಟ್ವೀಟ್ಗಳ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ತೈಲ ದರ ಏರಿಕೆಗೆ ವಿರುದ್ಧ ಜನರ ಆಕ್ರೋಶ ಬೆಳೆಸಿಕೊಂಡು ದರ ಇಳಿಸುವ ನೆಪದಲ್ಲಿ ಜಿಎಸ್ಟಿಗೆ ಸೇರಿಸುವ ಹುನ್ನಾರ ನಡೆಸಿದೆ. ಪೆಟ್ರೋಲಿಯಂ ಉತ್ಪನ್ನಗಳು ಜಿಎಸ್ಟಿ ವ್ಯಾಪ್ತಿಗೆ ಒಳಪಟ್ಟರೆ ಅದು ರಾಜ್ಯಗಳ ಪಾಲಿಗೆ ಮರಣ ಶಾಸನವಾಗಲಿದೆ. ಪೆಟ್ರೋಲಿಯಂ ಉತ್ಪನ್ನಗಳನ್ನು ಜಿಎಸ್ಟಿ ವ್ಯಾಪ್ತಿಗೆ ತಂದು ರಾಜ್ಯಗಳ ಆದಾಯವನ್ನು ಲಪಟಾಯಿಸಬಹುದು ಅಂತ ತಂತ್ರ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ತೈಲ ಬೆಲೆ ಇಳಿಸುವ ಕಾಳಜಿ ಇದ್ರೆ ಕೇಂದ್ರ ಸರ್ಕಾರ ವಿಧಿಸ್ತಾ ಇರುವಂತಹ ತೆರಿಗೆ ಕೂಡಲೇ ತಗ್ಗಿಸಲಿ. ಅನಂತರ ರಾಜ್ಯಗಳಿಗೂ ತೆರಿಗೆ ತಗ್ಗಿಸುವಂತೆ ಹೇಳಲಿ. ಅದನ್ನು ಬಿಟ್ಟು ರಾಜ್ಯದ ಪಾಲಿನ ಹಣಕ್ಕೆ ಕೈ ಹಾಕಬಾರದು. ರಾಜ್ಯಗಳು ಚೆನ್ನಾಗಿದ್ರೆ ದೇಶವೂ ಚೆನ್ನಾಗಿರುತ್ತೆ ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ರಾಜ್ಯಗಳನ್ನ ಶೋಷಿಸಿ ದೇಶ ಕಟ್ಟಲಾಗುತ್ತದೆಯೇ ಅಂತ ಕೇಂದ್ರ ಸರ್ಕಾರಕ್ಕೆ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು. ರಾಜ್ಯದ ಸಿಎಂ ಸಹ ಆಕ್ಷೇಪಣಾ ಮನೋಭಾವ ತಾಳಬೇಕು. ರಾಜ್ಯದ ಪ್ರಮುಖ ನಾಯಕರು ವಿರೋಧ ವ್ಯಕ್ತಪಡಿಸಬೇಕು ಅಂತ ಹೇಳಿದ್ದಾರೆ. ಧಾರವಾಡದ ವಿದ್ಯಾಗಿರಿ ಠಾಣೆ ಪೊಲೀಸರು ಮಗು ಖರೀದಿಸಿದ ದಂಪತಿಯನ್ನ ವಶಕ್ಕೆ ಪಡೆದಿದ್ದಾರೆ. ತೇಜಸ್ವಿ ನಗರ ಬಡಾವಣೆಯ ರೂಪಾ ಮೈನುದ್ದೀನ್ ಅನ್ನೋ ದಂಪತಿಗೆ ಗಂಡು ಮಗು ಜನಿಸಿತು. ಇದನ್ನರಿತ ಭಾರತಿ ಎಂಬಾಗೆ ಸಾಲ ವಾಪಸ್ ನೀಡಿದ್ದಕ್ಕೆ ರೂಪಾ ಮಗುವನ್ನ ಒತ್ತೆಯಾಗಿ ಇಟ್ಕೊಂಡಿದ್ಲು. ಬಳಿಕ ಮಗುವನ್ನ ಉಡುಪಿ ಮೂಲದ ದಂಪತಿಗೆ ಮಾರಿ ಹಣವನ್ನ ರೂಪಾಗಿ ಕೊಟ್ಟಿದ್ಲು. ಸ್ಥಳೀಯರು ನೀಡಿದ ಮಾಹಿತಿಯಂತೆ ಖಾಕಿ ವಿಚಾರಣೆ ನಡೆಸಿ ಮಗು ಖರೀದಿಸಿದ ದಂಪತಿ ಸೇರಿ ಭಾರತಿ, ಮಗ ರಮೇಶ್, ಅಳಿಯ ವಿನಾಯಕ, ರವಿ ಹೆಗಡೆ ಅನ್ನೋರನ್ನ ಅರೆಸ್ಟ್ ಮಾಡಿದ್ದಾರೆ. 5 ತಿಂಗಳ ಹಿಂದೆ ಧಾರವಾಡದಲ್ಲಿ ಘಟನೆ ನಡೆದಿದ್ದು, ಭಾರತಿ ಎಂಬಾಕೆ ಬಳಿ ₹72,000 ಹಣ ಪಡೆದಿದ್ದು, ಸಾಲಕ್ಕೆ ಬಡ್ಡಿ ಸೇರಿಸಿ 1,50,000 ಹಣಕ್ಕೆ ಭಾರತಿ ಡಿಮ್ಯಾಂಡ್ ಮಾಡಿದ್ಲು. ಈ ವೇಳೆ ರೂಪಾಳ ಬಳಿ ಹಣವಿಲ್ಲದನ್ನ ಅರಿತಿದ್ದ ಭಾರತಿ ತಾಯಿ ಮಗುವನ್ನ ತನ್ನ ಮನೆಯಲ್ಲಿರಿಸಿಕೊಂಡಿದ್ಲು. ಬಳಿಕ ಖಾಲಿ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿಸಿಕೊಂಡು ಮಗುವನ್ನ ಉಡುಪಿ ಮೂಲದ ದಂಪತಿಗೆ ಮಾರಾಟ ಮಾಡಿದ್ಲು. ಸದ್ಯ ಪೊಲೀಸರು ಮಗುವನ್ನ ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ಕೊಟ್ಟಿದೆ. ಕುಕ್ಕಟೋದ್ಯಮದಲ್ಲಿ ಯಶಸ್ಸು ಸಾಧಿಸಿರೋ ಧೋನಿ ಹೈನುಗಾರಿಕೆಗೆ ಪ್ಲಾನ್ ಮಾಡಿದ್ದು ಹೇಗೆ? ಜಸ್ಪ್ರೀತ್ ಬುಮ್ರಾ ಹಾಗೂ ಬಹುಭಾಷಾ ನಟಿ ಅನುಪಮಾ ಪರಮೇಶ್ವರನ್ ಬಗ್ಗೆ ಅನುಪಮಾ ತಾಯಿ ಹೇಳಿದ್ದೇನು? ಸುದೀಪ್ ಫ್ಯಾನ್ಸ್ಗೆ ಸಿಕ್ಕ ಕೋಟಿಗೊಬ್ಬನ ವೀಕೆಂಡ್ ಗಿಫ್ಟ್ ಹೇಗಿದೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ.
ಕುಟುಂಬೋದ್ಯಮ ಮಾಡಿ ಯಶಸ್ಸು ಗಳಿಸ್ತಾ ಇರುವ ಟೀಂ ಇಂಡಿಯಾ ಮಾಜಿ ನಾಯಕ MS ಧೋನಿ ಇದೀಗ ಹೈನುಗಾರಿಕೆಯತ್ತ ಒಲವು ತೋರಿದ್ದಾರೆ. ಈ ಸಂಬಂಧ ಜಾರ್ಖಂಡ್ನ ಬಿರ್ಸಾ ವಿವಿಯಲ್ಲಿ ನಡೆದ ಕಿಸಾನ್ ಮೇಳದಲ್ಲಿ ಧೋನಿ ಭಾಗಿಯಾಗಿದ್ರು. ಈ ಮೇಳದಲ್ಲಿ ಹಸುಗಳನ್ನ ಖರೀದಿ ಮಾಡಿ ಹೈನುಗಾರಿಕೆ ಮಾಡಲು ಧೋನಿ ತೀರ್ಮಾನಿಸಿದ್ದಾರೆ. ಟೀಂ ಇಂಡಿಯಾ ಯಾರ್ಕರ್ ಕಿಂಗ್ ಜಸ್ಪ್ರೀತ್ ಬುಮ್ರಾ ಬಹುಭಾಷಾ ನಟಿ ಅನುಪಮಾ ಪರಮೇಶ್ವರನ್ ಜೊತೆ ಸಪ್ತಪದಿ ತುಳಿಯಲಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ಒಬ್ಬರನ್ನೊಬ್ಬರು ಟ್ವಿಟರ್ನಲ್ಲಿ ಫಾಲೋ ಮಾಡಲು ಆರಂಭಿಸಿದಾಗ ಇಂತಹದ್ದು ಆರಂಭ ಆಗಿದೆ. ಇದೆಲ್ಲ ಸತ್ಯಕ್ಕೆ ದೂರವಾದದ್ದು. ಅವರಿಬ್ಬರು ಒಳ್ಳೆಯ ಸ್ನೇಹಿತರು ಅಂತ ನಟಿ ಅನುಪಮಾ ತಾಯಿ ಸುನೀತಾ ಸ್ಪಷ್ಟನೆ ಕೊಟ್ಟಿದ್ರು. ಪಾಕ್ ಕ್ರಿಕೆಟ್ ತಂಡದ ಸ್ಪೀಡ್ ಸ್ಟಾರ್ ಶಾಹಿನ್ ಅಫ್ರಿದಿ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಪುತ್ರಿ ಜೊತೆ ವಿವಾಹವಾಗಲಿದ್ದಾರೆ. ಈ ಸಂಗತಿಯನ್ನ ಉಭಯ ಕುಟುಂಬಗಳು ದೃಢಪಡಿಸಿದ್ದು, ಅಫ್ರಿದಿ ಹಿರಿಯ ಮಗಳಾದ ಅಕ್ಸಾ ಅಫ್ರಿದಿ ಜೊತೆ ಶಾಹಿನ್ ನಿಶ್ಚಿತಾರ್ಥ ಶೀಘ್ರದಲ್ಲೇ ನೆರವೇರಲಿದೆ. ಶಾಹಿನ್ ಮತ್ತು ಅಕ್ಸಾ ವಿವಾಹ ದೃಢವಾಗ್ತಾ ಇದ್ದಂತೆ ಟ್ವಿಟರ್ನಲ್ಲಿ ಟ್ರೆಂಡ್ ಶುರುವಾಗಿದೆ. 1 ಗಂಟೆ ಕಥೆಯನ್ನು ವಿಭಿನ್ನ ಟೈಟಲ್ನ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ನೈಜ ಘಟನೆಯ ಸ್ಫೂರ್ತಿಯ ಹಾಸ್ಯ ಕಥೆಯಲ್ಲಿ ಪಾಪ ಪಾಂಡು ಚಿದಾನಂದ್, ಸಿಲ್ಲಿಲಲ್ಲಿ ಆನಂದ್, ಯಶವಂತ್ ಸರ್ ದೇಶಪಾಂಡೆ, ಪ್ರಶಾಂತ್ ಸಿದ್ಧಿ, ಮಿಮಿಕ್ರಿ ಗೋಪಿ ಸೇರಿದಂತೆ ಹಲವು ಹಾಸ್ಯ ಕಲಾವಿದರ ದಂಡೆ ಸಿನಿಮಾದಲ್ಲಿ ಮೋಡಿ ಮಾಡಲಿದೆ. ರಾಘವ್ ದ್ವಾರಕೆ ಆಕ್ಷನ್ ಹೇಳಿದ್ದಾರೆ. ಧ್ರುವ ಸರ್ಜಾ ಖರಾಬು ಲುಕ್ ನೋಡಿದಂತಹ ಪ್ರೇಕ್ಷಕರಿಗೀಗ ಡಿಫರೆಂಟ್ ಗೆಟಪ್ ನೋಡೋ ಟೈಮ್ ಬಂದಿದೆ. ಸದ್ಯ ಧ್ರುವ ಸರ್ಜಾ ಹೇರ್ ಸ್ಟೈಲ್ ಬದಲಿಸಿ ದುಬಾರಿ ಸಿನಿಮಾಗೆ ರೆಡಿಯಾಗಿದ್ದಾರೆ ಎನ್ನಲಾಗಿದೆ. ಸದ್ಯ ಧ್ರುವ ಗೆಟಪ್ ನೋಡಿ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಸ್ಯಾಂಡಲ್ವುಡ್ನ ಸಿಂಡ್ರೆಲಾ ರಾಧಿಕಾ ಪಂಡಿತ್ಗೆ ಇದು ಹುಟ್ಟುಹಬ್ಬದ ಸಂಭ್ರಮ. ಆದ್ರೆ ಈ ವರ್ಷದ ಬರ್ತ್ ಡೇಗೆ ಬ್ರೇಕ್ ಹಾಕಿ ಸಂಭ್ರಮ ಬೇಡವೇ ಬೇಡ ಅಂತ ಅಭಿಮಾನಿಗಳಿಗೆ ಮನವಿ ಮಾಡಿದ್ದಾರೆ ರಾಧಿಕಾ ಪಂಡಿತ್.